ಜಟಕಾ ಬಂಡಿ. ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ಅವರಿಗೆ ಬದುಕು ಜಟಕಾ ಬಂಡಿಗೆ ಸ್ವಾಗತ. ಜೊತೆಗೆ ಮತ್ತೊಬ್ಬ ಗುರುಗಳು ಬಂದಿದ್ದಾರೆ, ಶ್ರೀ ಕಪರ್ದಿ ಸಿದ್ಧಲಿಂಗ ಸ್ವಾಮಿಗಳು, ಅವರಿಗೂ ಕೂಡ ಬದುಕು ಜಟಕಾ ಬಂಡಿಗೆ ಸ್ವಾಗತ. ನೀವಿಷ್ಟೊತ್ತು ಒಂದಷ್ಟು ಚರ್ಚೆಯನ್ನ ಕೇಳಿದ್ದೀರಿ. ನಿಮ್ಮ ಅನಿಸಿಕೆಗಳೇನು ಸ್ವಾಮೀಜಿಗಳು ಈ ವಿಚಾರವಾಗಿ? ತಾಯಿಯವರು ದುಡುಕಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಧಾರಯತಿ ಯತಿ ಧರ್ಮ ಅಂತ ಹೇಳ್ತಾರೆ ಧರ್ಮದಲ್ಲಿ. ಮೊದಲು ನಾವು ಧರ್ಮವನ್ನು ಸನ್ಯಾಸ ಆಗಿರಲಿ, ಜಗದ್ಗುರು ಆಗಿರಲಿ, ಗೃಹಸ್ಥನಾಗಿರಲಿ, ವಿದ್ಯಾರ್ಥಿ ಯಾರಿಗೆ ನಾವು ಧರ್ಮವನ್ನು ತರಬೇಕು. ಇದು ನಮ್ಮ ಭಾರತೀಯ ಸನಾತನ ಧರ್ಮದ ಮಹತ್ವವಾದಂಥ ಇದು. ಅಂಥ ಪವಿತ್ರವಾದ ಧರ್ಮ ಧರಿಸಾಗ ನಮಗೇನು ಅಂತ ಜ್ಞಾನೋದಯ ಆಗುತ್ತೆ ಅಂದರೆ, ಪತತಿ ಪತಂತಿ ಪತಿಷ್ಯಂತಿ ಸಯೇವ ಧರ್ಮ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಬಿದ್ದವನು ಬೀಳುವನು ಬೀಳುತ್ತ ಉದ್ಧರಿಸುವುದೇ ಧರ್ಮ ಅಂತ ಹೇಳ್ತಾನೆ. ಪರಿಪೂರ್ಣತೆ ಒಂದನೇ ಆತರಾತರವಾಗಿ ಯಾವುದೋ ಒಂದು ಇಂದ್ರಿಯದ ವ್ಯಾಮೋಹಕ್ಕೆ ಯಾವುದೋ ಒಂದಕ್ಕೆ ಹೋದಾಗ ಅದು ಅಷ್ಟಾಗಿ ಸಮಂಜಸ ಕಾಣೋದಿಲ್ಲ. ಒಂದು. ಎರಡನೇದು, ನಾವು ಒಂದು ಮಠಕ್ಕೆ, ಯಾಕೆಂದರೆ ಮಗುವಾಗಿ 2ನೇ ವರ್ಷದ ಅಥವಾ 3ನೇ ವರ್ಷ 5ನೇ ವರ್ಷಕ್ಕೆ ದೀಕ್ಷೆ ತಗೊಂಡು ಸನ್ಯಾಸಾಶ್ರಮವನ್ನು ತೆಗೆದುಕೊಂಡಿಲ್ಲ ತಾಯಿಯವರು. ಅವರು ಬುದ್ಧಿಜೀವಿಗಳಾದ್ಮೇಲೆ ತಮ್ಮ ವಯಸ್ಸಿಗೆ ಬಂದಾಗ ಅವರು ಯೋಚನೆ ಮಾಡಿ, ನಾನು ಎಲ್ಲ ಧರ್ಮಕ್ಕಿಂತಲೂ ಅತಿ ಶ್ರೇಷ್ಠವಾದಂಥ ಈ ಧರ್ಮವನ್ನು ನಾನು ಪಡೆದರೆ ನನ್ನದೇ ಆದಂಥ ಒಂದು ರೀತಿಯಲ್ಲಿ ಸಮಾಜಕ್ಕೆ ನಾನು ಸಮರ್ಪಣೆ ಮಾಡ್ಕೋಬಹುದು. ಪೂರ್ವ ಸಿದ್ಧತೆ ಇದ್ದಿರಬಹುದು ಆಕೆಗೆ ಈ ಮಾರ್ಗದಲ್ಲಿ. ಪ್ರಾಯಶಃ ಅದೆಲ್ಲೋ ಸ್ವಲ್ಪ ಕಡಿಮೆ ಆದ ಕಾರಣ ಇಲ್ಲಿಯ ಒಲವು ಆಕೆ ಅಂತ ನನ್ನ ಅನಿಸಿಕೆ. ಪೂರ್ವ ಸಿದ್ಧತೆ ಇದ್ರೂ ಸಹಿತ ಏನು ಅವರು ಒಬ್ಬ ಗುರುಗಳಿಂದ ದೀಕ್ಷೆ ತೆಗೆದುಕೊಂಡ್ರು, ಆ ಒಂದು ದೀಕ್ಷೆಯನ್ನ ಹಂತ ಹಂತವಾಗಿ ಆ ದೀಕ್ಷೆಯನ್ನು ಅರ್ಥ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ಈ ಸನ್ಯಾಸಾಶ್ರಮ ದೀಕ್ಷೆ ತೆಗೆದುಕೊಂಡ್ರೆ ಬಹಳ ಉತ್ತಮ ಇರ್ತಿತ್ತು. ಮತ್ತೆ ಈಗ ಏನು ಅವರು ಬಂದಿದ್ದಾರೆ, ಅವ್ರೇನು ಓಡು ಬಂದಿಲ್ಲ. ಪಲಾಯನ ಅನ್ನೋ ಪದಕ್ಕೆ ನಾನು ಒಪ್ಪೋದಿಲ್ಲ. ಅವರಿಗೆ ಅಲ್ಲಿ ಆ ಒಂದು ಧರ್ಮವನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗದೆ ಅನೇಕ ಎಡರು ತೊಡಗುಗಳು ಬಂದಿರ್ಬೋದು. ಅದನ್ನು ಧೈರ್ಯವಾಗಿ ಇಟ್ಟ ಹೆಜ್ಜೆ ಹಿಂದೆ ತರಿಬಾರ್ದು ಅಂತ ಧೈರ್ಯವಾಗಿ ಮುಂದೆ. ಪ್ರಾಯಶಃ ನೀವು ಈಗ ಹೇಳ್ತಾ ಇರುವಂತಹ ಕಿವಿ ಮಾತಾಗ್ಲಿ, ನಿಮ್ಮ ಉಪದೇಶವಾಗ್ಲಿ ಈಗಿನ ಬದುಕಿಗೆ ಸಹಾಯ ಮಾಡುತ್ತೇನೋ. ಇಲ್ಲಿ ನಾನು ಹೇಳ್ತೀನಿ, ಎಷ್ಟೆಲ್ಲ ಕಷ್ಟಗಳ ನಡುವೆನೂ ನಾನು ಮುನ್ನುಗ್ಗಿದೆ. ಕೊನೆ ಹಂತದಲ್ಲಿ ಯಾರೋ ಒಬ್ಬ ಗುರುಗಳು ವಯಸ್ಸಾಗಿರ್ತದೆ, ಅವರಿಗೆ ನನ್ನಿಂದ ನೋವು ಆಗ್ಬಾರ್ದಲ್ವಾ? ಅದಕ್ಕೆ ಅಲ್ಲಿರೋದಕ್ಕಿಂತ ಈ ಕಡೆ ತ್ಯಜಿಸ್ಬಿಟ್ರೆ ಅವ್ರಿಗೆ ಖುಷಿ ಆಗ್ಬೋದಲ್ಲ. ನಮ್ಮ ಗುರಿ ನಮಗೆ, ನಮ್ಮ ಆತ್ಮವನ್ನ ನಾವು ಯಾವ ಗುರಿಗೆ ಒಯ್ಬೇಕು ಅನ್ನೋದು ನಮಗ್ ಸೇರಿದ್ದೆ ಹೊರತು ಬೇರೆಯವ್ರಿಗಲ್ಲ. ನಾನು ಒಂದು ನಿಮಿಷ ಸಿದ್ಧಲಿಂಗ ಸ್ವಾಮೀಜಿ ಅವ್ರನ್ನ ಈ ಚರ್ಚೆಗೆ ಎಳಿತಾ ಇದ್ದೀನಿ. ಸ್ವಾಮೀಜಿ, ಈಗ ನಾವು ಎಲ್ಲರೂ ಪ್ರಾಯಶಃ ನಿವೇದಿತಾನೇ ಕುರಿತು ಅಥವಾ ನಿವೇದಿತ ಹತ್ರನೇ ಮಾತಾಡ್ತಾ ಇದ್ದೀವಿ. ನಿವೇದಿತ ಯಾವುದೋ ಒಂದು ಮಾರ್ಗವನ್ನ ಹಿಡಿದಿದ್ರು, ವಿಶ್ವಾಮಿತ್ರನ ತಪವನ್ನ ಮೇನಕೆ ಕೆಡಿಸಿದ ಹಾಗೆ ಇಲ್ಲಿ ನಿವೇದಿತಾಳ ತಪವನ್ನ ಕೆಡಿಸಿದ್ದು ಚೇತನ್ ಈ ತರದ ಒಂದು ಆಸೆನ ಇಟ್ಕೊಂಡು 6 ತಿಂಗಳು ಅಥವಾ 7 ತಿಂಗಳ ಕೆಳಗೆ ನಿಮ್ ಹತ್ರ ಬಂದಿದ್ರೆ ನೀವ್ ಏನ್ ಹೇಳ್ತಾ ಇದ್ರಿ? ಸಿಕ್ಕಿದ್ರೆ ನಾವು ಇಷ್ಟೇ ಮಾಡೋದು, ಇಬ್ಬರಿಗೂ ಬಿಳಿ ಬಟ್ಟೆ ಹಾಕ್ಬಿಡ್ತಿದ್ವಿ, ಕಾವಿ ತೆಗೆದ್ಬಿಟ್ಟು. ಆ ವೃತ್ತಿ ಒಂದೇ, ಧರ್ಮ ಪ್ರಚಾರ ಮತ್ತೆ ಸಮಾಜ ಸೇವೆ. ಅದರಲ್ಲೇ ಬಿಳಿ ಬಟ್ಟೆ ಹಾಕೊಂಡಿದ್ರೆ ಆತ ಏನ್ ಹೇಳ್ತಾ ಇದೆ, ಬೇರೆ ಒಬ್ರು ವೃದ್ಧ ಸ್ವಾಮಿಗಳು ನನ್ನನ್ನು ದ್ವೇಷ ಮಾಡ್ತಾ ಇದ್ರು. ಕಾವಿ ಹಾಕಿದಾಗ ದ್ವೇಷ ಮಾಡ್ತಾರೆ, ಬಿಳಿ ಬಟ್ಟೆ ಹಾಕೊಳ್ಳಿ ಅವಾಗ ದ್ವೇಷ ಮಾಡೋದು ಇಲ್ಲ. ಈ ಚೇತನ್ ನೀವು ಬುದ್ಧಿ ಹೇಳ್ತಾ ಇದ್ರ, ಆಕೆಯನ್ನ ಕೆಡವಬೇಡ, ಆಕೆಯ ಮಾರ್ಗವನ್ನ ಕೆಡಬೇಡ. ಯಾಕೆ ಅಂದ್ರೆ ನಿವೇದಿತ ಪದೇ ಪದೇ ಹೇಳ್ತಾರೆ, ನನಗೆ ಆತರದ ಪ್ರೀತಿ ಯಾವ ಭಾವನೆಯೂ ಇರ್ಲಿಲ್ಲ, ಚೇತನ್ಗಿತ್ತು ಅಂತ ಹೇಳ್ತಾರೆ. ಚೇತನ್ ನಿಮ್ ಹತ್ರ ಬಂದಿದ್ರೆ ನೋಡಪ್ಪ, ಆಕೆ ಮನಸ್ಸು ದುರ್ಬಲವಾಗಿಲ್ಲ, ಆಕೆ ಮನಸ್ಸು ಈ ಕಡೆಗೆ ಒಲಿದಿಲ್ಲ. ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿಯನ್ನ ನೀನು ದಯವಿಟ್ಟು ಒಂದು ಆಮಿಷಕ್ಕೊಳಪಡಿಸಿ ದೂರ ಮಾಡಬೇಡ. ಸಮಾಜಕ್ಕೂ ಹಾನಿ, ಆಕೆ ಜೀವನಕ್ಕೂ ಹಾನಿ ಅಂತ ಮೊದಲೇ ಆಗಿದ್ರೆ ನಾವು ಬುದ್ಧಿ ಹೇಳ್ತಾ ಇದ್ರಿ. ಒಂದು ವೇಳೆ ನಿವೇದಿತಾನಲ್ಲೇನೆ ಆ ರೀತಿ ಮನಸ್ಸು ಬಂದಾಗ ಆವಾಗ ನಾವು ಖಂಡಿತ ವಿರೋಧಿಸೋದಿಲ್ಲ. ಆಯ್ತು, ಆದರ್ಶ ದಂಪತಿಗಳಾಗಿ ಬಾಳಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ವಿ. ಚೇತನ್, ಏನ್ ಹೇಳೋಕೆ ಇಷ್ಟಪಡ್ತೀರಿ? ತಾಯಿ ಹೇಳ್ತಾ ಇರೋದು ನಿಮ್ಗೆ ಇಷ್ಟೆಲ್ಲ ನೀವು ಇದನ್ನ ದೀರ್ಘವಾಗಿ ಆಲೋಚನೆನೆ ಮಾಡಿರ್ಲಿಲ್ವಾ ಅಂತ? ನಿಮ್ಗೊಬ್ಬ ಹುಡುಗಿ ಇಷ್ಟ ಆದ್ಲು, ಅಷ್ಟೇ. ನಾನು ಈಗ ಎಲ್ಲರ ಕೊನೆಯ ಮಾತುಗಳನ್ನ ನಿಮ್ಮಿಂದ ಪಡೆಯೋದಿಕ್ಕೆ ಇಷ್ಟಪಡ್ತೀನಿ. ಮಾತಾಜಿಯವರೇ, ನಿಮ್ಮಿಂದ ಪ್ರಾರಂಭ ಮಾಡೋಣ. ನಿವೇದಿತಾ ಕುರಿತಾಗಿ ನಿಮ್ಮ ಕೊನೆಯ ಮಾತುಗಳು. ಅವರು ನಿವೇದಿತಾ ಅವರು ಪ್ರಾಮಾಣಿಕವಾಗಿ ದಾಂಪತ್ಯ ಜೀವನವನ್ನು ಸ್ವೀಕಾರ ಮಾಡಿದ್ದಾರೆ. ಸಾತ್ವಿಕವಾದ ಜೀವನವನ್ನು ನಡೆಸಲಿ, ಆಧ್ಯಾತ್ಮಿಕವಾಗಿ ಶರಣರಾಗಿ ಇಬ್ರು ದಂಪತಿಗಳು ಮುಂದುವರಿಯಲಿ. ಅದಕ್ಕಾಗಿ ಅತಿಯಾಗಿ ಅವರನ್ನ ಮತ್ತೆ ಮತ್ತೆ ಮಾಧ್ಯಮದವರು ಪೀಡಿಸೋದು ಇದು ಒಂದು ರೀತಿಯಲ್ಲಿ ಕಾಡಿಸಿದಂತೆನೆ ಅಂತ ನನಗನ್ನಿಸ್ತಾ ಇದೆ. ಅವರು ಶಾಂತವಾಗಿ ಜೀವನವನ್ನ ಬದುಕಲಿ, ಇದಕ್ಕೆ ನಮ್ಮೆಲ್ಲರದ್ದು ಕೂಡ ಆಶೀರ್ವಾದ ಇದೆ.
ಮನೆಯವ ಮನುಷ್ಯನಂ ಕಾರಣಂ ಬಂಧ ಮೋಕ್ಷ ಎಲ್ಲಕ್ಕೂ ಈ ಮನಸ್ಸೇ ಕಾರಣ. ಅವರು ಇಲ್ಲಿ ಬರಲಿಕ್ಕೆ ಮೊದಲು ಆ ದೀಕ್ಷೆ ತೊಗೊಳಕ್ಕೆ ಎಲ್ಲಕ್ಕೂ ಮನಸ್ಸು. ಆದ್ದರಿಂದ ನಾವಿಬ್ಬರು ಕೂಡ ಮನಸ್ಸಿನ ಒಂದು ಏಕಾಗ್ರತೆಗೆ ತಂದುಕೊಂಡು ದೃಢತೆಯಿಂದ ಈಗ ಇಟ್ಟಿರುವ ಹೆಜ್ಜೆಯನ್ನು ಯಾವ ಕಾರಣಕ್ಕೂ ಹಿಂದೆ ಬಿಟ್ಟ ಹಾಗೆ ಮುಂದೆ ಬಿಡದ ಹಾಗೆ ದೃಢವಾಗಿ ಅವರು ಗೃಹಸ್ಥಾಶ್ರಮದಲ್ಲಿ ಫಲ ಪಡೆಯೋದು, ನಂತರ ಜಗತ್ ಸೇವೆ ಮಾಡಲಿ. ಮತ್ತೆ ಅವ್ರ ಇಚ್ಛೆ ಬಂದು ಇಬ್ಬರು ಕೂಡ ಮತ್ತೆ ಸನ್ಯಾಸಿಗಳು ಆಗಬಹುದು. ಇಂಥ ಒಂದು ಸನ್ನಿವೇಶವನ್ನ ಮುಂದೆ ತಪ್ಪಿಸೋದಕ್ಕೋಸ್ಕರ ನಾವೊಂದು ಯೋಜನೆಯನ್ನ ರೂಪಿಸಿದ್ದೇವೆ. ದಂಪತಿಗಳಾಗಿ ಧರ್ಮ ಪ್ರಚಾರ ಮಾಡಿ, ಇವಾಗ ಎಷ್ಟೋ ಜನ ದಂಪತಿ ಸ್ವಾಮಿಗಳಿದ್ದಾರೆ, ಜೊತೆಗೆ ಕೂತ್ಕೊಳ್ತಾರೆ, ಅವ್ರ ಪಾದಕ್ಕೂ ನಮಸ್ಕಾರ ಮಾಡ್ತಾರೆ. ಅವಾಗ ಯಾವುದೇ ಥರದ ಅನುಮಾನಗಳಿರಲ್ಲ. ಆ ಯುವಕರ ಒಂದು ಆಕ್ರೋಶನೂ ನಾವು ಹೃದಯದ ಅಂತರ್ಗಳದಲ್ಲಿ ಅರ್ಥ ಮಾಡ್ಕೊಂಡ್ವಿ. ಎಷ್ಟು ಆಕ್ರೋಶ ಇದೆ, ಎಷ್ಟು ಧರ್ಮದ ಬಗ್ಗೆ ಕಾಳಜಿ ಇದೆ ಅವರಿಗೆ, ಅದು ಸರಿ. ಅವರ ಒಂದು ಸಹಕಾರದೊಂದಿಗೆ ನಾವು ದಂಪತಿ ಈ ಶರಣರನ್ನ ಮಾಡ್ಬೇಕಂತೇಳಿ ನಮ್ಮ ಮನಸ್ಸಿಗೆ ವಿಚಾರ ಬೆಳೆದಿದೆ. ಅದಕ್ಕೆ ಇಂಥವ್ರು ಬೇಕಾದ್ರೆ ಇವರೇ ಪ್ರಾರಂಭ ಮಾಡಲಿ ಅದನ್ನು. ದಂಪತಿ ನಾವು ಸನ್ಯಾಸಿ ಅಂತ ಅವ್ರಿಗೆ ಕರೆಯಲ್ಲ, ಶರಣ ದಂಪತಿಗಳು ಅಂತ ಕರಿತೀವಿ. ಅದಕ್ಕೆ ಸರಳವಾದಂಥ ಒಂದು ಬಿಳಿ ಉಡುಪನ್ನು ಹಾಕ್ತೀವಿ. ಆಧ್ಯಾತ್ಮಿಕದಲ್ಲಿ ಹೇಗಿದ್ದರೂ ಕಾಲಿಟ್ಟು ಅವರು ಸ್ವಲ್ಪ ಎಡವಿದ್ದಾರೆ. ಅದರಲ್ಲಿ ಕೆಲವರೆಲ್ಲ ಕೇಳಿದ್ರು ಮಠಾಧಿಪತಿಗಳ ಕರ್ತವ್ಯ ಇಲ್ಲ ಅಂತ. ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಎಡವಿದೆ. ಇದರಲ್ಲಿ 100ರಲ್ಲಿ 1-2 ಆ ಥರ ಆಗ್ತದೆ. ಎಲ್ಲ ಕ್ಷೇತ್ರದಲ್ಲೂ ಇದಾಗ್ತದೆ. ದೊಡ್ಡ ದೊಡ್ಡ ಮಠಾಧೀಶರನ್ನು ಮೇಲೆ ಇಳಿಸ್ಬಿಟ್ಟು ಕೆಳಗಡೆ ಇಳಿಸಿದ್ದಾರೆ, ಮತ್ತೆ ಇನ್ನೊಬ್ಬರನ್ನು ತಂದು ಕೊಡ್ತಿದ್ದಾರೆ. ಇವೆಲ್ಲ ಆಗ್ತಾನೆ ಇರ್ತವೆ. ಇದು ಒಂದು ಸಮಾಜ, ಒಂದು ಧರ್ಮ, ತಪ್ಪುಗಳು ಎಲ್ಲರಿಂದ ನಡೀತವೆ. ಆದರೆ ಅವು ಅಲ್ಪ. ಅದಕ್ಕೆ ನಾವು ಮಾರ್ಜಿನ್ ಕೊಟ್ಕೋಬೇಕಾಗ್ತದೆ. ಈಗ ನಾವು ಕೊನೆ ಮಾತು ಹೇಳೋದಂತಂದರೆ, ಇವಾಗ ಎಲ್ಲರೂ ಕಾವಿ ಚೆನ್ನಾಗಿರುತ್ತೆ, ಎಲ್ಲ ಬಂದು ಪಾದಕ್ಕೆ ಬೀಳ್ತಾರೆ. ಬಹಳ ಜನಕ್ಕೆ ನಾವು ಹೇಳ್ತೀವಿ, ಯಾತಕ್ಕೆ ಪಾದಕ್ಕೆ ಬೀಳ್ತೀರಾ ಅಂತ ಕೇಳ್ತೀವಿ. ಅವರಲ್ಲಿ ಉತ್ತರ ಇಲ್ಲ. ಇದು ಮೊದಲಿಂದ ಬಂದಿರೋದು, ನಾವು ಅದಕ್ಕೋಸ್ಕರ ಪಾಡ್ತೀವಿ ಅಂತ. ಉದಾಹರಣೆಗೆ ನಮ್ಮ ಆಶ್ರಮದಲ್ಲಿ ಬರೋರು ನಿಜವಾದ ಆಧ್ಯಾತ್ಮಿಕ ಹುಡುಕೊಂಡು, ಸಮಸ್ಯೆ ಹುಡುಕೊಂಡು, ಅನಾರೋಗ್ಯ ಹುಡುಕೊಂಡು ಮಾತ್ರ ಸ್ವಾರ್ಥಕ್ಕೋಸ್ಕರ ಬರ್ತಾರೆ. ಕಾಣಿಕೆ ಕೊಡೋರಾಗಲಿ ಅಥವಾ ರಾಜಕೀಯದವರಾಗಲಿ ಯಾರೂ ಬರೋದಿಲ್ಲ. ಆ ಥರ ನಮ್ಮದು ಒಂದು ಕಾಯಕ ಪ್ರಧಾನವಾದಂಥ ಸಂಸ್ಥೆ. ನಾವು ಸ್ವಾಮಿಗಳಂತೂ ಎಲ್ಲೂ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ. ನಿಮಗೇನ್ ಅನ್ಸುತ್ತೆ ನಿವೇದಿತಾ, ಕೊನೆಯದಾಗಿ ಏನ್ ಹೇಳ್ಬೇಕು ಅಂತ ಇಚ್ಛೆ ಪಡ್ತೀರಿ? ಎಲ್ಲ ಗುರುಗಳು ಹೇಳಿದಾರೆ, ಮತ್ತಿನ್ನೇನು ಹೇಳಿ. ಇಲ್ಲಮ್ಮ, ನೀವೀಗ ನಮ್ಮ ಜಗತ್ತಿಗೆ ಬಂದಿದ್ದೀರಿ, ಹಾಗಾಗಿ ನೀವು ನಮ್ಮ ತರ ಮಾತಾಡ್ಬೇಕು. ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲಮ್ಮ, ಇಲ್ಲಿಗೆ ಬಂದಿದ್ದೀರಿ ಅಲ್ವಾ, ಇಲ್ಲಿಯ ಪ್ರಪಂಚವನ್ನ ಇಲ್ಲಿ ಅಲ್ಲಿಗಿಂತ ಕೆಟ್ಟಿರೋ ಪ್ರಪಂಚ ನಮ್ದು. ಅಲ್ಲಾದ್ರೂ ಶಿಸ್ತು ಅನ್ನೋದನ್ನ ಅವರು ರೂಲ್ಸ್ ಆಗಿ ಬರ್ದಿಟ್ಕೊಂಡ್ಬಿಟ್ಟಿದ್ದಾರೆ. ಅಳವಡಿಸ್ಕೋಬಹುದು. ಅದೇ ಹೇಳೋದು, ಇಲ್ಲಿ ಆದರ್ಶ ದಂಪತಿಗಳಾಗಿ ನಾವು ಬಾಳ್ತಿದ್ದೀವಿ ಅಷ್ಟೇ ಅಂತ ಅಷ್ಟು ಮಾತನ್ನು ಹೇಳ್ಬಿಟ್ರೆ ಆಯ್ತಲ್ಲ. ನಿಮಗೇನನ್ಸುತ್ತೆ? ಮಾಡಿರೋದು ತಪ್ಪು ಅಂತ ಅನ್ಸುತ್ತಾ? ಇಲ್ಲ ಮೇಡಮ್. ನಿವೇದಿತಾ, ಎಲ್ಲಾದ್ರೂ ಮಾಡಿರೋದು ತಪ್ಪು ಅಂತ ಈ 6 ತಿಂಗಳಲ್ಲಿ ಅನ್ಸಿದೆಯಾ? ದೇಹ ಎರಡಾದ್ರೂ ಆತ್ಮ ಒಂದಾಗಿ ಮಾಡ್ತಾರೆ. ಓಕೆ. ಜಟಕ